ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರು ಭಕ್ತಿ ವಿರಕ್ತಿಗಳನ್ನ ಮರೆತರೆ ಜಗದಲ್ಲಿ ಮುಕ್ತಿ ಇಲ್ಲ ಎನ್ನುವಂತ ಸರ್ವಜ್ಞನ ವಾಣಿಯನ್ನು ಈ ಸಮಯದಲ್ಲಿ ಸ್ಮರಿಸ್ತಾ, ಇಂದು ಈ ಒಂದು ಶುಭ ಗಳಿಗೆಯಲ್ಲಿ ಗುರುಗಳ ಒಂದು ಸ್ಮರಣೆಗಾಗಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ಜೊತೆಗೆ ಸಂಸ್ಥೆ ಮತ್ತು ಶ್ರೀಮಠದ ವತಿಯಿಂದ ಶ್ರೀ ಶರಣ ಬಸವಣ್ಣನವರ ನೈಜ ಕಾರ್ಯದರ್ಶಿಯಾಗಿ ಅವರ ಸೇವೆ ಮಾಡುತ್ತಾ ಕಲ್ಯಾಣದಲ್ಲಿ ಕ್ರಾಂತಿಯಾಗುವ ಮುಂಚೆ ಅದಕ್ಕೆ ಬೆನ್ನೆಲುಬಾಗಿ ನಿಂತು ಶ್ರಮಿಸಿರ್ತಕ್ಕಂಥ ಶ್ರೀ ಅಡಪದ ಅಪ್ಪಣ್ಣನವರ ಶರಣರ ಜಯಂತಿಯನ್ನು ಇಂದು ಆಚರಿಸ್ತಾ ಇದ್ದೇವೆ. ಈ ಗುರುಗಳ ಒಂದನೇ ಕಾರ್ಯಕ್ರಮದ ಜೊತೆಗೆ ಅಡಪದ ಅಪ್ಪಣ್ಣನವರ ಜಯಂತಿಯನ್ನು ಕೂಡ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಗುರು ಎಂದರೆ ಯಾರು? ಗುರು ಎಂದರೆ ಅಜ್ಞಾನದಿಂದ ಜ್ಞಾನದೆಡೆಗೆ ದಾರಿಯನ್ನು ತೋರಿಸುವಾತ. ಅದಕ್ಕೆ ಈಗಾಗಲೇ ಹೇಳಿದ್ರು ನಮ್ಮ ಕಾರ್ಯದರ್ಶಿ ಗೌಡ್ರು ಹೇಳಿದ್ರು, ಅರ ಮುನಿದರು ಕೂಡ ಗುರು ಕಾಯುವನಂತ. ಅಂದ್ರೆ ಅರ ಅಂದ್ರೆ ಯಾರು? ಭಗವಂತ. ದೇವರು ನಮ್ಮನ್ನ ಕೈ ಬಿಟ್ರು ಕೂಡ ಆದ್ರೆ ಗುರುವ ನಮ್ಮನ್ನ ಕೈ ಬಿಡೋದಲ್ಲ ಎನ್ನುವುದಕ್ಕ ಅನೇಕ ಸಾಕ್ಷಿಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಅದಕ್ಕೋಸ್ಕರ ಇಂದು ಈ ನಮ್ಮ ಶ್ರೀ ರೇವಣಸಿದ್ದೇಶ್ವರ ಮಹಾಸಂಸ್ಥಾನ ಮಠದ ವತಿಯಿಂದ ಗುರುವಂದನ ಕಾರ್ಯಕ್ರಮವನ್ನು, ಜೊತೆಗೆ ಈ ಸಂಸ್ಥೆ ಶಾಲೆಯ ವತಿಯಿಂದ ಅಡಪದ ಅಪ್ಪಣ್ಣನವರ ಜಯಂತಿ ಕಾರ್ಯಕ್ರಮ ನಡೀತಾ ಇದೆ. ನಾವು ಗುರುಗಳನ್ನ ಬರೇ ಗುರು ಅಂತ ಕರೆದ್ರೆ ಸಾಲದು, ಆ ಗುರು ತೋರಿದಂತ ದಾರಿಯಲ್ಲಿ ನಾವು ನಡಿಬೇಕು ಎನ್ನುವಂತ ಮಾತನ್ನು ನಾವು ಈ ಸಮಯದಲ್ಲಿ ತಿಳ್ಕೊಳ್ಬೇಕು. ಒಮ್ಮೆ ಏನಾಯ್ತು, ಈ ಗುರುವಿನ ಒಂದು ಪರಿಪಾಠ ಹೇಗೆ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಉದಾಹರಣೆ ಮೂಲಕ ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಸ್ವಾಮಿ ವಿವೇಕಾನಂದರ ಗುರುಗಳಾಗಿರ್ತಕ್ಕಂಥ ರಾಮಕೃಷ್ಣ ಪರಮಹಂಸರು ದಕ್ಷಿಣ ಕಾಶಿಯಲ್ಲಿ ಇರುವಂತಹ ಸಮಯದಲ್ಲಿ ಅವರು ಕಾಳಿ ಮಾತೆಯ ಆರಾಧಕರಾಗಿದ್ರು. ಅದಕ್ಕಿಂತ ಮುಂಚೆ ಶ್ರೀ ಆಂಜನೇಯ ದೇವರ ಪೂಜೆ ಕೂಡ ಅವರು ಮಾಡ್ತಾ ಇದ್ರು. ಕಾಳಿಕಾ ಮಾತೆಯ ಪೂಜೆಯಲ್ಲಿ ತೊಡಗಿರ್ತಕ್ಕಂಥ ಶ್ರೀ ರಾಮಕೃಷ್ಣ ಪರಮಹಂಸರ ಬಳಿ ಒಬ್ಬ ತಾಯಿ ತನ್ನ ಮಗನನ್ನ ಕರೆದುಕೊಂಡು ರಾಮಕೃಷ್ಣ ಪರಮಹಂಸರ ಹತ್ರ ಬರ್ತಾರೆ. ಬಂದು, ಬುದ್ಧಿ, ನನ್ನ ಮಗ ಅದನ್ನೆಲ್ಲ ಬೆಲ್ಲ ತಿಂತಾನೆ, ಸಿಕ್ಕಾಪಟ್ಟೆ ಬೆಲ್ಲ ತಿಂತಾನೆ, ಒಟ್ಟ ಬೆಲ್ಲ ತಿನ್ನೋದು ಬಿಡು ಅಂತಂದ್ರು ಬಿಡ್ತಾ ಇಲ್ಲ, ಏನ್ ಮಾಡೋದು ಇವ್ರಿಗೆ, ನೀವೇ ದಾರಿ ತೋರಿಸ್ಬೇಕು ಬುದ್ಧಿ ಅಂತ ಅವಾಗ ಅವ್ರ ಪಾದಕ್ಕೆ ಎರಗ್ತಾಳೆ ಆ ತಾಯಿ. ಆಗ ತಾಯಿಯ ಮನಸ್ಸನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಶ್ರೀ ರಾಮಕೃಷ್ಣ ಪರಮಹಂಸರ ಆ ಬಾಲಕನನ್ನ ತಲೆ ಮೇಲೆ ಕೈಯಾಡಿಸಿ ಹೇಳ್ತಾರೆ, ಇನ್ನೊಂದು ವಾರ ಬಿಟ್ಟು ನಿನ್ನ ಮಗನನ್ನ ಕರ್ಕೊಂಡು ಬಾರಮ್ಮ ಅಂತ ಹೇಳಿ ಕಳಿಸ್ತಾರೆ. ಆಯ್ತ್ರಿ ಬುದ್ಧಿ ಅಂತೇಳಿ ಮತ್ತೆ ಒಂದು ವಾರ ಕಳೆದ ಮೇಲೆ ಮತ್ತೆ ರಾಮಕೃಷ್ಣ ಪರಮಹಂಸ ಗುರುಗಳ ಹತ್ರ ಅವ್ರು ಬರ್ತಾರೆ. ಆ ತಾಯಿ ಮತ್ತು ಆ ಮಗು ಬಂದು, ಈ ಸಾರಿ ಒಂದು ವಾರ ಬಿಟ್ಟು ಬಾ ಅಂತಂದಿದ್ರಿ ಬುದ್ಧಿ, ಬಂದಿದ್ದೀನಿ ಅಂತಂದಾಗ, ಆಯ್ತಪ್ಪ ಬೆಲ್ಲ ತಿನ್ಬೇಡ ಅಂತೇಳಿ ಹೇಳ್ತಾರ. ಅವಾಗ ತಾಯಿ ಕೋಪದಿಂದ ಹೇಳ್ತಾಳ, ಏನ್ರಿ ಬುದ್ಧಿ, ನೀವು ಬೆಲ್ಲ ತಿನ್ನೋದು ಬಿಡಿಸ್ತೀರಿ ಅಂತ ತಿಳ್ಕೊಂಡಿದ್ದೆ, ಇದೇ ಮಾತನ್ನ ಒಂದು ವಾರದಿಂದ ಹಿಂದೆ ಹೇಳಿದ್ರಿ ಅಂತಂದ್ರ ಮತ್ತ್ಯಾಕೆ ನಾವ್ ಈಗ ಬರ್ತಿದ್ವಿ, ಇದೇ ಒಂದು ಮಾತು ಹೇಳಕ್ ಇಷ್ಟು ತಡ ಆಯ್ತಾನ ಒಂದು ವಾರ ಅಂತ ಕೇಳ್ತಾರ. ಅವಾಗ ರಾಮಕೃಷ್ಣ ಪರಮಹಂಸರು ಹೇಳ್ತಾರ, ನೋಡಮ್ಮ, ಒಂದು ವಾರದ ಹಿಂದೆ ನಾ ಇದ್ನಲ್ಲ ಬೆಲ್ಲ ತಿನ್ಬೇಡ ಅಂತ ಅವತ್ತ ಹೇಳ್ಬೋದಾಗಿತ್ತು, ಆದ್ರೆ ನಾನು ಬೆಲ್ಲ ತಿನ್ನಕತ್ತಿದ್ದೆ, ನಾನು ಕೂಡ ಬೆಲ್ಲ ತಿಂತ ಇದ್ದೆ. ನಾನು ಬೆಲ್ಲ ತಿನ್ನೋದಕ್ಕತ್ತದ್ದು ಆ ಮಗನಿಗೆ ಗೊತ್ತಾಯ್ತು ಅಂದ್ರ ಹೇಳೋದು ಶಾಸ್ತ್ರ ತಿನ್ನೋದು ಬದನೆಕಾಯಿ ಅಂತ ಹೇಳ್ತಿರ್ತಾರ ನೋಡ್ರಿ, ಒಂದು ವೇದವಾಕ್ಯ. ಆ ತರ ನಾನು ಕೂಡ ಬೆಲ್ಲ ತಿಂತ ಇದ್ದೆ, ಆ ಮಗುಗೆ ನೀ ಬೆಲ್ಲ ತಿನ್ಬೇಡ ಅನ್ನೋದು ತಪ್ಪಾಗುತ್ತಾ, ಅದಕ್ಕೋಸ್ಕರ ನಾನು ಕೂಡ ಒಂದು ವಾರದಿಂದ ಬೆಲ್ಲ ತಿನ್ನೋದು ಬಿಟ್ಟೆ, ಇನ್ ಮೇಲೆ ಬೆಲ್ಲ ತಿನ್ನಬಾರ್ದು ಅಂತ ನಾ ತೀರ್ಮಾನ ಮಾಡಿದೀನಿ, ಅದಕ್ಕೋಸ್ಕರ ನಿನ್ನ ಮಗನಿಗೂ ಕೂಡ ಬೆಲ್ಲ ತಿನ್ನೋದು ಇನ್ ಮೇಡ ಅಂತ ಹೇಳ್ತೀನಿ ಅಂತೇಳಿ ಈ ಸಮಯದಲ್ಲಿ ಹೇಳ್ತಾರ. ಅಂದ್ರೆ ಗುರುವಾದವರು ಯಾವ ತರ ಇರ್ಬೇಕು ಅನ್ನೋದು ಕೂಡ ಅವರು ಸಾಕ್ಷಿಯಾಗಿ ನಿಂತರು. ಆ ಗುರುವಿನ ಆದಿಯಲ್ಲಿ ಕೂಡ ನಾವು ಹೋಗ್ಬೇಕಾಗೈತಿ, ಗುರು ತೋರಿದಂತ ಮಾರ್ಗದಲ್ಲಿ ನಡಿಬೇಕಾಗೈತಿ. ಈಗ ಸಾಕಷ್ಟು ನಮ್ಮ ಕರ್ನಾಟಕದಲ್ಲಿ ಮಠಗಳಿದಾವೆ, ಸಂಸ್ಥೆಗಳಿದಾವೆ. ಆ ಗುರುವಿನ ಮಾರ್ಗದಲ್ಲಿ ಎಷ್ಟು ಮಠಗಳು ನಡೀತಾ ಇದ್ದಾವೆ, ಆ ಮಠದ ಆದಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳು ಆ ಮಠಗಳು ತೋರಿಸಿರ್ತಕ್ಕಂಥ ದಾರಿಯಲ್ಲಿ ನಡೀತಾ ಇದ್ದಾವೆ. ಯಾವುದೇ ಮಠ ಇರಲಿ, ಮಕ್ಕಳಿಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ, ವಿದ್ಯಾಜ್ಞಾನಕ್ಕೋಸ್ಕರ ಸಾಕಷ್ಟು ಮಠಗಳು ಶ್ರಮಿಸಕತ್ತವ. ಅಂತ ಸಾಲಿನಲ್ಲಿ ನಮ್ಮ ಶ್ರೀ ರೇವಣಸಿದ್ದೇಶ್ವರ ಮಠ ಅಂತ ಹೇಳಲಿಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತೈತಿ. ಯಾಕೆಪ್ಪ ಅಂತಂದ್ರೆ, ಎಷ್ಟೋ ಲಕ್ಷ ಫೀಸ್ ಕಟ್ಟಿ ಎಲ್ಲೋ ಶಾಲೆಯಲ್ಲಿ ಓದಿಸೋದ್ರ ಬದಲಾಗಿ ಇಲ್ಲಿ ಕೇವಲ ಉಚಿತವಾಗಿ ಎಲ್ಲ ಬಡ ಮಕ್ಕಳಿಗೋಸ್ಕರ, ಕೇವಲ ಒಂದು ಜಾತಿ ಅಲ್ಲ, ಒಂದು ಧರ್ಮ ಅಲ್ಲ, ಎಲ್ಲ ಜಾತಿ ಎಲ್ಲ ಧರ್ಮಗಳಿಗೂ ಮುಕ್ತವಾಗಿ ಇಲ್ಲಿ ಪ್ರವೇಶ ಐತಿ. ಮತ್ತು ಊಟದ ವ್ಯವಸ್ಥೆ ಕೂಡ ಅತ್ಯದ್ಭುತವಾಗೈತಿ. ನೀವೆಲ್ಲ ನೋಡಿದಿರಿ, ನಮ್ಮ ಮನೆಯಲ್ಲಿ ನಾವು ಮುಂಜಾನೆ ಅಡಿಗೆ ಮಾಡಿದ್ದನ್ನು ಮಧ್ಯಾಹ್ನ ಉಣ್ತೀವಿ, ರಾತ್ರಿ ಉಣ್ತೀವಿ, ಪಲ್ಯ ಅಂತ ಕೇಳೋದಿಲ್ಲ. ಅಂತ ಬಡತನ ಪರಿಸ್ಥಿತಿಯಿಂದ ನೀವೆಲ್ಲ ಬಂದೀವಿ. ಅಂತದ್ರಾಗ 3 ಹೊತ್ತು ಕೂಡ ಬಿಸಿಯಾದ ಊಟವನ್ನು ನಮಗ ಈ ಸಮಯದಲ್ಲಿ ಬಡಿಸ್ತಾರ. ಇಂಥ ಮಠ ಸಿಕ್ಕಿರೋದು ನಮ್ಮ ಪುಣ್ಯ. ಆ ಮಠ ಏನ್ ನಮಗ್ ಸಂಸ್ಕಾರ ಕೊಡ್ತಾ ಇದೆಯಲ್ಲ, 2 ಅಕ್ಷರ ನಾವು ಕಡಿಮೆ ಕಲ್ತ್ರು ಪರವಾಗಿಲ್ಲ, ಮಠಗಳ ಸಂಸ್ಕಾರ ಕೊಡ್ತಾವ. ಅಂತ ಸಂಸ್ಕಾರ ಶ್ರೀಮಠ ಕೊಡ್ತಾ ಇದೆ. ಆ ಶ್ರೀಮಠ ಕೊಡ್ತಿರುವಂತ ಸಂಸ್ಕಾರವನ್ನ ಇಲ್ಲಿಗೆ ಮಾತ್ರ ಸೀಮಿತಗೊಳಿಸದೆ ಮುಂದೆಯೂ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕಾಗೈತಿ.
ಅದಕ್ಕೋಸ್ಕರ ಈ ಒಂದು ಮಠದ ಶ್ರಮ ಏನಿದೆಯಲ್ಲ, ನಾನು ಬಹುತೇಕ ಸಾಕಷ್ಟು ಮಠಗಳು ಸುತ್ತಾಡಿದೀವಿ, ನೀವು ನೋಡಿರ್ತೀರಿ. ಇಂಥ ಮಠ ನಾವು ಫಸ್ಟಿಗೆ ಬಂದಾಗ ಇಲ್ಲೇನು ಅವರಿಗೆ ಬೆನ್ನೆಲುಬಾಗಿ ಸಾಕಷ್ಟು ಎಷ್ಟು ಶ್ರಮ ಪಡಕತ್ತಾರಪ್ಪ ಅಂದ್ರೆ ಯಾರ ಒಂದು ಸಹಾಯನೂ ಕೂಡ ಇಲ್ಲ, ಏಕಾಂಗಿಯಾಗಿ ಶ್ರಮ ಪಡಕತ್ತಾರ. ನಿಮಗೋಸ್ಕರ ನಮಗೋಸ್ಕರ ಈ ಒಂದು ಜಗತ್ತಿನ ಒಳಿತಿಗೋಸ್ಕರ ತಾವೊಬ್ರು ಕೂಡ ಶ್ರಮಿಸಕತ್ತಾರ. ಅಂತ ಗುರುಗಳಿಗೆ ನಾವು ಇಂದು ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾಗೈತಿ. ಅದಕ್ಕೋಸ್ಕರ ಹಮ್ಮಿಕೊಂಡಿದ್ವಿ. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಬರಲಿ ಶ್ರೀ ಗುರುಬಸವ ಮಹಾಸ್ವಾಮಿಗಳಿಗೆ. ಇವತ್ತ ನಾವು ವರ್ಷ ಪೂರ್ತಿ ನೆನೆಸ್ಬೇಕಾಗಿತ್ತು. ಗುರುವಂದನ ಕಾರ್ಯಕ್ರಮ ಅಂದ್ರೆ ಒಂದು ದಿನ ನಾವು ಕಾರ್ಯಕ್ರಮ ಈ ತರ ಮಾಡಿ ಅವರಿಗೆ ಸನ್ಮಾನ ಮಾಡಿಕೆರಿಂದ ಅವರಿಗೆ ಹೊಗಳಿ ಒಂದೇ ದಿನಕ್ಕೆ ಸೀಮಿತಗೊಳಿಸೋದಲ್ಲ, ಜೀವನ ಪೂರ್ತಿ ಪ್ರತಿದಿನ ಕೂಡ ಗುರುವಂದನ ಕಾರ್ಯಕ್ರಮ ಮಾಡಿದ್ರೆ ತಪ್ಪೇನಿಲ್ಲ. ಗುರುವನ್ನ ಪ್ರತಿದಿನ ಸ್ಮರಿಸಬೇಕಾಗೈತಿ. ನಾವು ಹೇಗೆ ಪ್ರತಿದಿನ ಸ್ನಾನ ಮಾಡ್ತೀವಿ, ಪ್ರತಿದಿನ ಊಟ ಮಾಡ್ತೀವಿ, ಹಂಗ ಪ್ರತಿದಿನ ಕೂಡ ತುತ್ತು ಗಳಿಗೆಯಲ್ಲೂ ಕೂಡ ನಾವು ಓಂಕಾರ ಮಂತ್ರ, ಗುರು ಮಂತ್ರವನ್ನ ಸ್ಮರಣೆ ಮಾಡಬೇಕಾಗೈತಿ. ವಿದ್ಯೆ ಕಲಿಸಿದಂತ ತಂದೆ ಬುದ್ಧಿ, ಅದಕ್ಕೆ ಒಂದ್ ಕಡೆ ವಚನ ಐತಿ ನೋಡ್ರಿ, ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು, ಬಿದ್ದಿರಲು ಬಂದು ನೋಡದ ತಾಯಿ, ಇವು ಮೂರು ಶುದ್ಧ ವೈರಿಗಳು ಸರ್ವಜ್ಞ ಅಂತ. ಈ ಮೂರನ್ನು ಕೊಡುವಂತ ಸಂಸ್ಥೆ ಯಾವ್ದಾದ್ರು ಇದ್ರೆ ಅದು ನಮ್ಮ ರೇವಣಸಿದ್ದೇಶ್ವರ ಸಂಸ್ಥೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇಷ್ಟ ಹೇಳಿ, ಗುರುಗಳು ತೋರಿಸಿದಂತ ಮಾರ್ಗ ಜೊತೆಗೆ ಶಿಕ್ಷಕರು ತೋರಿಸಿದಂತ ಮಾರ್ಗದಲ್ಲಿ ನೀವೆಲ್ಲರೂ ನಡಿಬೇಕು. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀಮಠ ಹಾಗೂ ಈ ಒಂದು ಸಂಸ್ಥೆ, ಶಿಕ್ಷಣ ಸಂಸ್ಥೆ ನಿಮಗೆ ಜ್ಞಾನ ಜೊತೆಗೆ ಸಂಸ್ಕಾರ ಕೊಡುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ನೀವು ಕೂಡ ಪ್ರೋತ್ಸಾಹದಾಯಕವಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ರಿ. ಗುರುವಿನ ಕರುಣೆ, ಗುರುವಿನ ಆಶೀರ್ವಾದ ಯಾವತ್ತೂ ನಿಮ್ಮ ಮೇಲೆ ಇರುತ್ತೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, ಶುಭವಾಗಲಿ.